ಸಿಲಿಕಾನ್ ಸಿಟಿಯಲ್ಲಿ ಕುಡಿಯುವ ನೀರು ಸಿಗದೆ ಪರದಾಟ ಹೆಚ್ಚಾಗ್ತಾ ಇದೆ. ಜೀವಜಲಕ್ಕಾಗಿ ಅಪಾರ್ಟ್ಮೆಂಟ್ನ ನಿವಾಸಿಗಳು ಗೋಳಾಡ್ತಾ ಇದ್ದಾರೆ. ನಗರದ ಹೊರವಲಯದ ಅಪಾರ್ಟ್ಮೆಂಟ್ಗಳಿಗೆ ಜಲಕ್ಷಾಮ ಆವರಿಸಿದೆ. ಅಂತರ್ಜಲ ಕುಸಿತ, ಕಾವೇರಿ ನೀರಿಲ್ಲ, ಟ್ಯಾಂಕರ್ ನೀರು ಬರ್ತಾ ಇಲ್ಲ. ನೀರಿರುವ ಕಡೆ ಹೋಗ್ತಾ ಇರುವ ಅಪಾರ್ಟ್ಮೆಂಟ್ನ ನಿವಾಸಿಗಳು ಜನರು ಟ್ಯಾಂಕರ್ಗಳಿಗೆ ಕರೆ ಮಾಡಿದ್ರೂ ಸಹಿತ ಬಾರದೆ ಅವರು ಕೂಡ ಬರ್ತಾ ಇಲ್ಲ. ಬೆಳ್ಳಂದೂರು, ಮಹದೇವಪುರ, ಕೆಆರ್ಪುರದಲ್ಲಿ ನೀರಿನ ಸಮಸ್ಯೆ ಉದ್ಭವ ಆಗ್ತಾ ಇದೆ. ವರ್ತೂರು ಭಾಗದಲ್ಲಿರುವಂತಹ ಅಪಾರ್ಟ್ಮೆಂಟ್ಗಳಿಗೆ ನೀರಿನ ಬವಣೆ ಹೆಚ್ಚಾಗ್ತಾ ಇದೆ. ಅಪಾರ್ಟ್ಮೆಂಟ್ಗಳಿಗೆ ನೀರೇ ಇಲ್ಲ. ಜನರು ಟ್ಯಾಂಕರ್ಗಳಿಗೆ ಕರೆಯನ್ನ ಮಾಡ್ತಾ ಇದ್ದಾರೆ, ಆದರೂ ಕೂಡ ಅವರು ಬರ್ತಾ ಇಲ್ಲ. ಬೆಳ್ಳಂದೂರು, ಮಹದೇವಪುರ ಈ ಎಲ್ಲ ಭಾಗಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಜಲಕ್ಷಾಮ ಆವರಿಸಿದೆ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ ಕೆಆರ್ಎಸ್ ಡ್ಯಾಂನ ನಾವು ಚಿತ್ರಣವನ್ನ ಗಮನಿಸಿದ್ರೆ ಅಲ್ಲಿ ಕೂಡ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಈಗ ಜಲಕ್ಷಾಮ ಆವರಿಸಿದೆ. ಈಗ ರಾಜ್ಯ ಸರ್ಕಾರ ಯಾವ ಕ್ರಮವನ್ನ ತೆಗೆದುಕೊಳ್ಬಹುದು? ಶ್ವೇತಾ, ಏನಾದ್ರೆ ಈಗಾಗಲೇ KRS ನೀರಿಲ್ಲ, ಮತ್ತೊಂದು ಕಡೆ ಜಲಮಂಡಳಿ ನಮಗೆ ಪ್ರತಿ ತಿಂಗಳು ಕೂಡ 11 TMC ನೀರು ಬೇಕಂತೇಳಿ ಪತ್ರ ಬರೆದಿದೆ. ಇದರ ನಡುವೆ ಬೆಳ್ಳಂದೂರು ಭಾಗ, ವರ್ತೂರು ಭಾಗ, KR ಪುರಂ ಭಾಗದಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ನೀರು ಸಿಗದೆ ಜನ ನೀರು ಸಿಗುವಂತಹ ಪ್ರದೇಶಗಳಿಗೆ ಗುಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಬೆಳ್ಳಂದೂರು ಅಕ್ಕಪಕ್ಕದಿರುವಂತಹ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಈ ಭಾಗದಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳು, ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ. ಈ ಅಪಾರ್ಟ್ಮೆಂಟ್ಗಳಲ್ಲಿ ಇರುವಂತಹ ಜನರಿಗೆ ಕುಡಿಯೋ ನೀರಿನ ಸೌಲಭ್ಯ ಸಿಗದಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಈ ಅಪಾರ್ಟ್ಮೆಂಟ್ಗಳನ್ನು ಖಾಲಿ ಮಾಡಿಕೊಂಡು ನಗರದ ಒಳಗಡೆ ಎಲ್ಲಿ ಕಾವೇರಿ ನೀರಿದೆಯೋ, ಎಲ್ಲಿ ನೀರಿನ ಸಮಸ್ಯೆ ಇದೆಯೋ ಆ ಭಾಗಕ್ಕೆ ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಈ ಅಪಾರ್ಟ್ಮೆಂಟ್ಗಳ ಉಸ್ತುವಾರಿ ವಹಿಸಿಕೊಂಡ್ರು ನಾಗರಾಜ್ ಕೂಡ ಇದ್ದಾರೆ. ಸರ್, ಈಗ ಕುಡಿಯೋ ನೀರಿನ ಸಮಸ್ಯೆ ಅಪಾರ್ಟ್ಮೆಂಟ್ಗಳಿಗೆ ಯಾವ ರೀತಿಯಾಗಿ ಹೊಡೆತ ಬಿದ್ದಿದೆ ಸರ್? ತುಂಬಾ ಸಮಸ್ಯೆ ಇದೆ ಸರ್. ಈಗ ಮುಂಚೆ ಈ ಮಳೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಸಲ ತುಂಬಾ ಕಮ್ಮಿ ಇದೆ. ನಮ್ದು ಕಾವೇರಿ ನೀರು ಬರುತ್ತೆ, ಬೆಸ್ಟ್ ಮತ್ತೆ ಟ್ಯಾಂಕರ್ ನೀರು ಬರುತ್ತೆ. ಡೈಲಿ 50 ಟ್ಯಾಂಕರ್ ನೀರು ಬರುತ್ತೆ. ಅದು ಸಫಿಷಿಯೆಂಟ್ ಇಲ್ಲ. 50 ಟ್ಯಾಂಕರ್ ಮತ್ತೆ ಕಾವೇರಿ ನೀರು ಸಾಕಲ್ಲ. ವೀಕ್ಲಿ 2 ಟೈಮ್ಸ್ ಕೊಡ್ತಾರೆ. ಮುಂಚೆ 5 ಅವರ್ ಕೊಡ್ತಾ ಇದ್ರು, ಈಗ ಬರೀ 3 ಅವರ್ಸ್ ಕೊಡ್ತಾ ಇದ್ದಾರೆ. ನಮಗೆ ವಾಟರ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ. ಇಲ್ಲಿ ಫ್ಲಾಟ್ ಖಾಲಿ ಇದೆ, ಇದಾವೆ, ವಾಟರ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಖಾಲಿ ಇದೆ. ಮುಂದಿನ ಫ್ಯೂಚರ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ತುಂಬಾ ಸಮಸ್ಯೆ ಅನುಭವಿಸ್ತಾ ಇದ್ವಿ. ಓಕೆ ಶ್ವೇತಾ, ಈ ಅಪಾರ್ಟ್ಮೆಂಟ್ಗಳನ್ನು ಖಾಲಿ ಮಾಡ್ಕೊಂಡಿರೋ ಸಂಖ್ಯೆ ಕೂಡ ಈಗ ಹೆಚ್ಚಾಗ್ತಿರುವಂತದ್ದು. ಜಲಕ್ಷಾಮ ಅಪಾರ್ಟ್ಮೆಂಟ್ಗಳಿಗೆ ಸೇರಿದಂತೆ ಇಡೀ ಬೆಂಗಳೂರು ಕೂಡ ತಟ್ಟಿರುವಂತದ್ದು. ಶ್ವೇತಾ, ಧನ್ಯವಾದ ಮುತ್ತಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿಲಿಕಾನ್ ಸಿಟಿಯಲ್ಲಿ ಕುಡಿಯುವ ನೀರು ಸಿಗದೆ ಪರದಾಟ ಹೆಚ್ಚಾಗ್ತಾ ಇದೆ. ಜೀವಜಲಕ್ಕಾಗಿ ಅಪಾರ್ಟ್ಮೆಂಟ್ನ ನಿವಾಸಿಗಳು ಗೋಳಾಡ್ತಾ ಇದ್ದಾರೆ. ನಗರದ ಹೊರವಲಯದ ಅಪಾರ್ಟ್ಮೆಂಟ್ಗಳಿಗೆ ಜಲಕ್ಷಾಮ ಆವರಿಸಿದೆ. ಅಂತರ್ಜಲ ಕುಸಿತ, ಕಾವೇರಿ ನೀರಿಲ್ಲ, ಟ್ಯಾಂಕರ್ ನೀರು ಬರ್ತಾ ಇಲ್ಲ. ನೀರಿರುವ ಕಡೆ ಹೋಗ್ತಾ ಇರುವ ಅಪಾರ್ಟ್ಮೆಂಟ್ನ ನಿವಾಸಿಗಳು ಜನರು ಟ್ಯಾಂಕರ್ಗಳಿಗೆ ಕರೆ ಮಾಡಿದ್ರೂ ಸಹಿತ ಬಾರದೆ ಅವರು ಕೂಡ ಬರ್ತಾ ಇಲ್ಲ. ಬೆಳ್ಳಂದೂರು, ಮಹದೇವಪುರ, ಕೆಆರ್ಪುರದಲ್ಲಿ ನೀರಿನ ಸಮಸ್ಯೆ ಉದ್ಭವ ಆಗ್ತಾ ಇದೆ. ವರ್ತೂರು ಭಾಗದಲ್ಲಿರುವಂತಹ ಅಪಾರ್ಟ್ಮೆಂಟ್ಗಳಿಗೆ ನೀರಿನ ಬವಣೆ ಹೆಚ್ಚಾಗ್ತಾ ಇದೆ. ಅಪಾರ್ಟ್ಮೆಂಟ್ಗಳಿಗೆ ನೀರೇ ಇಲ್ಲ. ಜನರು ಟ್ಯಾಂಕರ್ಗಳಿಗೆ ಕರೆಯನ್ನ ಮಾಡ್ತಾ ಇದ್ದಾರೆ, ಆದರೂ ಕೂಡ ಅವರು ಬರ್ತಾ ಇಲ್ಲ. ಬೆಳ್ಳಂದೂರು, ಮಹದೇವಪುರ ಈ ಎಲ್ಲ ಭಾಗಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಜಲಕ್ಷಾಮ ಆವರಿಸಿದೆ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ಈಗ KRS ಡ್ಯಾಂನ ನಾವು ಚಿತ್ರಣವನ್ನ ಗಮನಿಸಿದ್ರೆ ಅಲ್ಲಿ ಕೂಡ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಬೆಂಗಳೂರಿನ ಹಲವು ಭಾಗಗಳಲ್ಲಿ ಈಗ ಜಲಕ್ಷಾಮ ಆವರಿಸಿದೆ. ಈಗ ರಾಜ್ಯ ಸರ್ಕಾರ ಯಾವ ಕ್ರಮವನ್ನ ತೆಗೆದುಕೊಳ್ಬಹುದು? ಶ್ವೇತಾ, ಏನಾದ್ರೆ ಈಗಾಗಲೇ KRS ನೀರಿಲ್ಲ, ಮತ್ತೊಂದು ಕಡೆ ಜಲಮಂಡಳಿ ನಮಗೆ ಪ್ರತಿ ತಿಂಗಳು ಕೂಡ 11 TMC ನೀರು ಬೇಕಂತೇಳಿ ಪತ್ರ ಬರೆದಿದೆ. ಇದರ ನಡುವೆ ಬೆಳ್ಳಂದೂರು ಭಾಗ, ವರ್ತೂರು ಭಾಗ, KR ಪುರಂ ಭಾಗದಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ನೀರು ಸಿಗದೆ ಜನ ನೀರು ಸಿಗುವಂತಹ ಪ್ರದೇಶಗಳಿಗೆ ಗುಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಬೆಳ್ಳಂದೂರು ಅಕ್ಕಪಕ್ಕದಿರುವಂತಹ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಈ ಭಾಗದಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳು, ಸಾಕಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ. ಈ ಅಪಾರ್ಟ್ಮೆಂಟ್ಗಳಲ್ಲಿ ಇರುವಂತಹ ಜನರಿಗೆ ಕುಡಿಯೋ ನೀರಿನ ಸೌಲಭ್ಯ ಸಿಗದಿರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಈ ಅಪಾರ್ಟ್ಮೆಂಟ್ಗಳನ್ನು ಖಾಲಿ ಮಾಡಿಕೊಂಡು ನಗರದ ಒಳಗಡೆ ಎಲ್ಲಿ ಕಾವೇರಿ ನೀರಿದೆಯೋ, ಎಲ್ಲಿ ನೀರಿನ ಸಮಸ್ಯೆ ಇದೆಯೋ ಆ ಭಾಗಕ್ಕೆ ಹೋಗುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ನನ್ನ ಜೊತೆಗೆ ಮಾತಾಡೋದಕ್ಕೆ ಈ ಅಪಾರ್ಟ್ಮೆಂಟ್ಗಳ ಉಸ್ತುವಾರಿ ವಹಿಸಿಕೊಂಡ್ರು ನಾಗರಾಜ್ ಕೂಡ ಇದ್ದಾರೆ. ಸರ್, ಈಗ ಕುಡಿಯೋ ನೀರಿನ ಸಮಸ್ಯೆ ಅಪಾರ್ಟ್ಮೆಂಟ್ಗಳಿಗೆ ಯಾವ ರೀತಿಯಾಗಿ ಹೊಡೆತ ಬಿದ್ದಿದೆ ಸರ್? ತುಂಬಾ ಸಮಸ್ಯೆ ಇದೆ ಸರ್. ಈಗ ಮುಂಚೆ ಈ ಮಳೆ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಸಲ ತುಂಬಾ ಕಮ್ಮಿ ಇದೆ. ನಮ್ದು ಕಾವೇರಿ ನೀರು ಬರುತ್ತೆ, ಬೆಸ್ಟ್ ಮತ್ತೆ ಟ್ಯಾಂಕರ್ ನೀರು ಬರುತ್ತೆ. ಡೈಲಿ 50 ಟ್ಯಾಂಕರ್ ನೀರು ಬರುತ್ತೆ. ಅದು ಸಫಿಷಿಯೆಂಟ್ ಇಲ್ಲ. 50 ಟ್ಯಾಂಕರ್ ಮತ್ತೆ
ಕಾವೇರಿ ನೀರು ಸಾಕಲ್ಲ, ವೀಕ್ಲಿ 2 ಟೈಮ್ಸ್ ಕೊಡ್ತಾರೆ. ಮುಂಚೆ 5 ಅವರ್ ಕೊಡ್ತಾ ಇದ್ರು, ಈಗ ಬರೀ 3 ಅವರ್ಸ್ ಕೊಡ್ತಾ ಇದ್ದಾರೆ. ನಮಗೆ ವಾಟರ್ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇದೆ ಇಲ್ಲಿ. ಖಾಲಿ ಮಾಡ್ಕೊಂಡು ಹೋಗ್ತಾರೆ ಫ್ಲಾಟ್ ಖಾಲಿ ಇದಾವೆ, ವಾಟರ್ ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಖಾಲಿ ಇದೆ. ಮುಂದಿನ ಫ್ಯೂಚರ್ ಗೊತ್ತಿಲ್ಲ ಏನಾಗುತ್ತೆ ಅಂತ, ತುಂಬಾ ಸಮಸ್ಯೆ ಅನುಭವಿಸ್ತಾ ಇದ್ವಿ. ಓಕೆ ಶ್ವೇತಾ, ಈ ಅಪಾರ್ಟ್ಮೆಂಟ್ಗಳನ್ನು ಖಾಲಿ ಮಾಡ್ಕೊಂಡಿರೋ ಸಂಖ್ಯೆ ಕೂಡ ಈಗ ಹೆಚ್ಚಾಗ್ತಿರುವಂತದ್ದು. ಜಲಕ್ಷಾಮ ಅಪಾರ್ಟ್ಮೆಂಟ್ಗಳಿಗೆ ಸೇರಿದಂತೆ ಇಡೀ ಬೆಂಗಳೂರು ಕೂಡ ತಟ್ಟಿರುವಂತದ್ದು. ಶ್ವೇತಾ, ಎಸ್, ಧನ್ಯವಾದ ಮುತ್ತಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.